ನರೇಂದ್ರ ಮೋದಿ ವಿಷದ ಹಾವಿದ್ದಂಗೆ ಅಂತ ಹೇಳಿ ಖರ್ಗೆ ಹೇಳಿದ್ರಲ್ಲ, ಆ ಸ್ಟೇಟ್ಮೆಂಟ್ ಕೊಟ್ಟಂತ ಕೆಲವೇ ಕ್ಷಣಗಳಲ್ಲಿ ಖರ್ಗೆ ಯೂ ಟರ್ನ್ ಹೊಡೆದಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಹಾವಿದ್ದಂಗೆ ಅಂತ ನಾನು ಹೇಳಿದ್ದು, ನೆಕ್ ನೋಡ್ತೀನಿ ಅಂತಂದ್ರೆ ನೀವು ಸಾಯ್ತೀರಾ ಅಂತ ನಾನು ಹೇಳಿದ್ದೀನಿ. ಪ್ರಧಾನಿ ಮೋದಿ ಅವ್ರ ಬಗ್ಗೆ ನಾನೆಲ್ಲೂ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಅದು ಓವರಾಲ್ ಬಿಜೆಪಿ ಪಕ್ಷಕ್ಕೆ ನಾನು ಹೇಳಿರೋದು ಅಂತ ಹೇಳಿ ಯೂ ಟರ್ನ್ ಹೊಡೆದಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಈಗ ತಾನೇ ಬಿಜೆಪಿ ಅವರೆಲ್ಲ ಮಾತಾಡ್ತಾ ಅದನ್ನ ಸ್ಟ್ರಾಂಗ್ ಆಗಿ ಅಪೋಸ್ ಮಾಡ್ತಾ ಇದ್ರು, ಇದಕ್ಕೆ ತಕ್ಕ ಉತ್ತರವನ್ನ ಜನ ಕೊಡ್ತಾರೆ ಅಂತೆಲ್ಲ ಹೇಳ್ತಾ ಇದ್ರಲ್ಲ. ನರೇಂದ್ರ ಮೋದಿ ವಿಷದ ಹಾವಿದ್ದಂಗೆ ಅಂತ ಹೇಳದಂತ ಬೆನ್ನಲ್ಲೇ ಕೆಲವೇ ಕ್ಷಣಗಳಲ್ಲಿ ಖರ್ಗೆ ಯೂ ಟರ್ನ್ ಹೊಡೆದಿದ್ದಾರೆ. ನಾನು ಮೋದಿ ಅವರನ್ನ ಗುರಿಯಾಗಿಸ್ಕೊಂಡು ಹೇಳಿರೋದಲ್ಲ ಇದು, ನಾನು ಮೋದಿ ಅವ್ರ ಬಗ್ಗೆನೇ ಹೇಳಿಲ್ಲ ಅಂತ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಅದು ಒಂದೇನಪ್ಪ ಅಂತಂದ್ರೆ ಹಾವು ಇದ್ದಂಗೆ, ಅದಕ್ಕೆ ನೀವು ಹಿಂಗ ಸ್ವಲ್ಪ ಏನು ಹೇಳ್ದೆ ನೆಕ್ ನೋಡ್ತೀನಿ ಅಂತಂದ್ರೆ ಅಲ್ಟಿಮೇಟ್ಲಿ ಅದು ಡೆತ್ ಅಪ್ಪ ಅಂತ ಹೇಳಿದ್ರು. ಅವ್ರಿಗೆ ಹೇಳಿಲ್ಲ, ಯಾಕಂದ್ರೆ ನಾ ಹೇಳಿದ ಮೊದಲೇನೆ ವೈಯಕ್ತಿಕವಾಗಿ ನಾ ಯಾರಿಗೂ ಹೇಳೋದು ಇಲ್ಲ, ಈಗೂ ಹೇಳಿನಿ ವೈಯಕ್ತಿಕವಾಗಿ ಯಾರ ಬಗ್ಗೆ ನನಗೆ ಅಸೂಯಿಲ್ಲ. ಆದ್ರೆ ನಿಮ್ಮ ಐಡಿಯಾಲಜಿ ಏನಿದೆ ಅದು ಒಂದು ವಿಷಯದಂಗಿದೆ. ಆ ಐಡಿಯಾಲಜಿ ನೀವು ಸಪೋರ್ಟ್ ಮಾಡಿದ್ರೆ ನಾ ನೆಕ್ ನೋಡ್ತೀನಿ ಅಂತಂದ್ರೆ ಡೆತ್ ಈಸ್ ಸರ್ಟನ್. ಭಾರತೀಯ ಜನತಾ ಪಾರ್ಟಿ ಅದು ಒಂದೇನಪ್ಪ ಅಂತಂದ್ರೆ ಹಾವು ಇದ್ದಂಗೆ, ಅದಕ್ಕೆ ನೀವು ಹಿಂಗ ಸ್ವಲ್ಪ ಏನು ಹೇಳ್ದೆ ನೆಕ್ ನೋಡ್ತೀನಿ ಅಂತಂದ್ರೆ ಅಲ್ಟಿಮೇಟ್ಲಿ ಅದು ಡೆತ್ ಅಪ್ಪ ಅಂತ ಹೇಳಿದ್ರು. ಅವ್ರಿಗೆ ಹೇಳಿಲ್ಲ, ಯಾಕಂದ್ರೆ ನಾ ಹೇಳಿದ ಮೊದಲೇನೆ ವೈಯಕ್ತಿಕವಾಗಿ ನಾ ಯಾರಿಗೂ ಹೇಳೋದು ಇಲ್ಲ, ಈಗೂ ಹೇಳಿನಿ ವೈಯಕ್ತಿಕವಾಗಿ ಯಾರ ಬಗ್ಗೆ ನನಗೆ ಅಸೂಯಿಲ್ಲ. ಆದ್ರೆ ನಿಮ್ಮ ಐಡಿಯಾಲಜಿ ಏನಿದೆ ಅದು ಒಂದು ವಿಷಯದಂಗಿದೆ. ಆ ಐಡಿಯಾಲಜಿ ನೀವು ಸಪೋರ್ಟ್ ಮಾಡಿದ್ರೆ ನಾ ನೆಕ್ ನೋಡ್ತೀನಿ ಅಂತಂದ್ರೆ ಡೆತ್ ಈಸ್ ಸರ್ಟನ್. ಭಾರತೀಯ ಜನತಾ ಪಾರ್ಟಿ ಅದು ಒಂದೇನಪ್ಪ ಅಂತಂದ್ರೆ ಹಾವು ಇದ್ದಂಗೆ, ಅದಕ್ಕೆ ನೀವು ಹಿಂಗ ಸ್ವಲ್ಪ ಈಗ ನಾನು ಹೇಳೇ ಇಲ್ಲ ಹಾಗೆ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ನಾನು ಬಿಜೆಪಿ ಸಿದ್ಧಾಂತದ ಬಗ್ಗೆ ಹೇಳಿದ್ದು, ನೀವು ಬಿಜೆಪಿಯನ್ನ ನೋಡೋಕ್ ಚೆನ್ನಾಗೇ ಇರುತ್ತೆ, ಅಕಸ್ಮಾತ್ ಅದನ್ನ ನೆಕ್ ನೋಡ್ತೀನಿ ಅಂತ ಹೇಳಿದ್ರೆ ಆ ಸಿದ್ಧಾಂತಗಳನ್ನ ಒಪ್ಕೊಳಕ್ ಹೋದ್ರೆ ಅದೊಂಥರ ವಿಷದ ಹಾವಿದ್ದಂಗೆ, ನೀವು ಸಾಯ್ತೀರಾ ಅಂತ ನಾನು ಹಂಗೆ ಹೇಳಿದ್ದು. ನರೇಂದ್ರ ಮೋದಿ ಅವ್ರ ಬಗ್ಗೆ ನಾನು ಟೀಕೆನೇ ಮಾಡಿಲ್ಲ, ಅವರು ವಿಷ ಸರ್ಪ ಅಂತ ನಾನು ಹೇಳೇ ಇಲ್ಲ ಅಂತ ಹೇಳಿ ಖರ್ಗೆ ಯೂ ಟರ್ನ್ ಅನ್ನ ಹೊಡೆದಿದ್ದಾರೆ. ಈಗ ಖರ್ಗೆ ಅವರು ಸ್ಟೇಟ್ಮೆಂಟ್ ಕೊಟ್ಟಂತ ಕೆಲವೇ ನಿಮಿಷಗಳಲ್ಲಿ ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಆ ರೀತಿ ಹೇಳೇ ಇಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಖರ್ಗೆ ಅವರಿಗೆ ಮನವರಿಕೆ ಆಯ್ತಾ ಈ ತರ ಮಾತಾಡಬಾರ್ದಾಗಿತ್ತು, ಅಥವಾ ಕಾನೂನು ಸಮರವನ್ನೇನಾದ್ರೂ ನಾನು ಫೇಸ್ ಮಾಡಬೇಕು ಅಂತ ಏನಾದ್ರೂ ಭಯಗೊಂಡ್ರ ಗೊತ್ತಿಲ್ಲ. ಆದ್ರೆ ನಾನು ನರೇಂದ್ರ ಮೋದಿಗೆ ವಿಷ ಸರ್ಪ ಅಂದಿದ್ದಲ್ಲ, ಬಿಜೆಪಿಗೆ ಅಂತ ಈಗ ಯೂ ಟರ್ನ್ ಹೊಡೆದಿದ್ದಾರೆ. ಇನ್ನು ಮೋದಿ ವಿಷ ಸರ್ಪ ಅಂತ ಹೇಳಿದಂತ ಮಲ್ಲಿಕಾರ್ಜುನ ಖರ್ಗೆಗೆ ಸಿಎಂ ಬಸವರಾಜ ಬೊಮ್ಮಾಯಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಮೋದಿ ರಾಷ್ಟ್ರ ದ್ರೋಹಿಗಳಿಗೆ, ಭಯೋತ್ಪಾದಕರಿಗೆ ಸಿಂಹ ಸ್ವಪ್ನವಾಗಿದ್ದಾರೆ. ಸ್ವಾಸ್ಥ್ಯವನ್ನ ಯಾರು ಕೆಡಿಸ್ತಾರೆ ಅಂತವರಿಗೆ ಸಿಂಹ ಸ್ವಪ್ನವಾಗಿದ್ದಾರೆ. ಮಾತಾಡಿನೇ ಈ ಹಂತಕ್ಕೆ ಬಂದಿದ್ದಾರೆ ಕಾಂಗ್ರೆಸ್ ಅವರು. ಪಾಪ ಅವರಿಗೆ ಅಧಿಕಾರದ ಅಮಲು ಇನ್ನೂ ಕೂಡ ಇಳಿದಿಲ್ಲ, ಅಧಿಕಾರದ ದರ್ಪದಲ್ಲಿ ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಸಿಎಂ ಬಸವರಾಜ ಬೊಮ್ಮಾಯಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಮೋದಿ ವಿಷ ಸರ್ಪ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಸ್ಟೇಟ್ಮೆಂಟ್ ಕೊಟ್ಟರು. ಆ ಸ್ಟೇಟ್ಮೆಂಟ್ ಕೊಟ್ಟಂತ ಕೆಲವೇ ನಿಮಿಷದಲ್ಲಿ ನಾನು ಹಂಗಂದಿಲ್ಲ ಬಿಜೆಪಿಗೆ ಅಂತ ಹೇಳಿದ್ರು ಕೂಡ ಈಗ ಬಿಜೆಪಿ ಅವರು ಸುಮ್ಮನಿರ್ತಾರ? ಒಂದು ಬಹುದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ. ಈಗ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕಾಂಗ್ರೆಸ್ ಅವರಿಗೆ ಟೀಕೆ ಮಾಡಿದ್ದಾರೆ. ಮಾತಾಡಿ ಈ ಹಂತಕ್ಕೆ ಬಂದ್ಬಿಟ್ಟಿದ್ದಾರೆ. ಪಾಪ ಅವರಿಗೆ ಅಧಿಕಾರದ ಅಮಲ್ ಇದೆಯಲ್ಲ ಅದು ಇನ್ನೂ ಇಳಿದಿಲ್ಲ, ಅಧಿಕಾರದ ದರ್ಪದಲ್ಲಿ ಏನೇನೋ ಮಾತಾಡ್ತಾ ಇದ್ದಾರೆ ಅಂತ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ.